ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಪಲ್ಯ, ಮಶ್ರೂಮ್ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ಈರುಳ್ಳಿನ 5 ಈರುಳ್ಳಿ ತೊಗೊಂಡಿದ್ದೀವಿ. ಉದ್ದುದ್ದಕ್ಕೆ ಹೆಚ್ಕೊಂಡು ಒಂದು ಕಡಾಣಿಯಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀವಿ. ಪನ್ನೀರ್ ಪಲ್ಯ ಮತ್ತು ಮಶ್ರೂಮ್ ಪಲ್ಯಗೆ ಒಂದೇ ಮಸಾಲೆ ರೆಡಿ ಮಾಡ್ಕೊತಿದ್ದೀವಿ. ಒಂದೇ ಮಸಾಲೆಯಲ್ಲೇ 2 ಪಲ್ಯ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಈರುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ. ಮಸಾಲೆ ಕ್ವಾಂಟಿಟಿ ಜಾಸ್ತಿ ಆಗಬೇಕಲ್ಲ, ಅದಕ್ಕೋಸ್ಕರ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸ ಥರ ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಮಾಡಿ. ಈಗ ನೆಕ್ಸ್ಟು ಬೆಳ್ಳುಳ್ಳಿ ಶುಂಠಿನ ಹುರ್ಕೊತಾ ಇದ್ದೀವಿ. ಹುರಿದು ಮಾಡೋದ್ರಿಂದ ಯಾವುದೇ ಥರ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಅದಕ್ಕೋಸ್ಕರ ನಾವು ಹುರಿದು ಮಾಡ್ತಾಯಿದ್ದೀವಿ. ಈಗ ಕೊತ್ತಂಬರಿ, ಗೋಡಂಬಿ, ಹಾಲಿನ ಕೆನೆ ಕ್ರೀಮ್ ಥರ ಆಗಿರುತ್ತೆ, ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀವಿ. ಗೋಡಂಬಿನ ಒಂದು 3-4 ಗ್ರಾಮಷ್ಟು ಹಾಕಿದ್ದೀವಿ. ಕೊತ್ತಂಬರಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇಷ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಈ ಕಡೆಗೆ ಒಂದು 5-6 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡ್ರಿ, ಈಗ ಮಸಾಲೆ ರೆಡಿ ಆಯಿತು. ಪನ್ನೀರ್ನ 2 ಕ್ಯೂಬ್ಸ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ತುಂಬ ಜನ ಇರೋ ಕಾರಣದಿಂದ ಒಂದೆಲ್ಲ ನಮಗೆ ಆಗೋದಿಲ್ಲ, ಅದಕ್ಕೋಸ್ಕರ 2 ತೊಗೊಂಬಂದಿದ್ದೀವಿ. ಈ ಕಡೆಗೆ ಕಾಯಿ ರುಬ್ಬಿ ಹಾಲು ತೆಗೆದಿಟ್ಕೊಂಡಿದ್ದೀವಿ. ಈ ಕಡೆಗೆ ಒಂದು 5-6 ಟೊಮೆಟೊ ರುಬ್ಬಿ ಹಾಕ್ಕೊಂಡಿದ್ದೀವಿ. ಆ ಕಡೆಗೆ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಹಾಲಿನ ಕೆನೆ ರುಬ್ಬಿಟ್ಕೊಂಡಿದ್ದೀವಿ. 3 ಥರ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ. ಈ ಕಡೆ ಪನ್ನೀರೆಲ್ಲ ಹೆಚ್ಚಿಟ್ಕೊಂಡಿದ್ದೀವಿ, ಕ್ಯೂಬ್ಸ್ ಕಟ್ ಮಾಡಿಟ್ಕೊಂಡಿದ್ದೀವಿ. ಈಗ ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕಿ ಈಗ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀವಿ. ಚಿಲ್ಲಿ ಪೌಡರ್ ಸ್ವಲ್ಪ ಎಣ್ಣೆ ಕಾಯೋದಕ್ಕಿಂತ ಮುಂಚೆನೇ ಹಾಕಿ, ಏನಕ್ಕಂದರೆ ಖಾರದ ಪುಡಿ ಕರ್ರಗಾಗ್ಬಿಡ್ತೈತಿ, ಕಪ್ಪಾಗ್ಬಿಡ್ತೈತಿ, ಅದಕ್ಕೋಸ್ಕರ ಸ್ವಲ್ಪ ಹಾಕಿ ಕೈ ಆಡ್ಕೊತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ. ಈಗ ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಂಡಿರೋ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಫಸ್ಟು ಖಾರದ ಪುಡಿ ಮತ್ತು ಮಸಾಲೆನೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾವುದೇ ಥರ ಪನ್ನೀರ್ ಎಣ್ಣೆಯಲ್ಲಿ ಹಾಕ್ಕೊಂಡಿಲ್ಲ ನಾನು, ಆ ಥರನೂ ಮಾಡ್ಕೊಬೋದು. ಎಣ್ಣೆಯಲ್ಲಿ ಹುರಿದು ತೆಗೆದಿಟ್ಕೊಂಡು ನೆಕ್ಸ್ಟ್ ಹಾಕ್ಕೋಬೋದು. ನಾವು ಇದೇ ಥರ ಮಾಡ್ತಾಯಿದ್ದೀವಿ. ಈಗ ಟೊಮ್ಯಾಟೊ ರುಬ್ಬಿರೋದು ಹಾಕ್ತಾಯಿದ್ದೀವಿ. ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದೆಲ್ಲ ಗ್ರೇವಿ. ಈಗ ಕಾಯಿ ಹಾಲು ಹಾಕ್ತಾಯಿದ್ದೀವಿ. ಕಾಯಿ ಹಾಲು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಕಾಯಿ ಹಾಲು ಯಾರೂ ಹಾಕೋದಿಲ್ಲ, ನಾವು ಹಾಕ್ತಾಯಿದ್ದೀವಿ. ಹೊಸ ಥರ ಇದು ಪನ್ನೀರ್ ಪಲ್ಯ ಮಮ್ಮ ಮಾಡಿಟ್ಟಿದ್ದಾರೆ. ಈ ಥರನೇ ಮಾಡ್ತಾರೆ ನಮ್ಮಮ್ಮ, ಕಾಯಿ ಹಾಲೆಲ್ಲ ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಮಾಡಿದ್ದೀವಿ. ಈಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಈಗ ಕುದೀತಾ ಇದೆ. ಈಗ ನೆಕ್ಸ್ಟು ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಹಾಕ್ಕೊಂಡು ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ಒಡೆದಂಗೆ ಆಗುತ್ತೆ, ಅದಕ್ಕೋಸ್ಕರ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ತಾ ಇದ್ದೀನಿ. ಈಗ ನೋಡಿರಿ, ಪನ್ನೀರ್ ಗ್ರೇವಿ ತಿಕ್ಕಾಗಿ ಬಂದಿದೆ, ಕುದೀತಾ ಇದೆ, ರೆಡಿಯಾಗಿದೆ ಪನ್ನೀರ್ ಪಲ್ಯ. ಈ ಕಡೆಗೆ ಮಶ್ರೂಮ್ ಹೆಚ್ಕೊತಾ ಇದ್ದೀವಿ. ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಫಸ್ಟು ಮಶ್ರೂಮ್ನ ಎಣ್ಣೆಲೆಲ್ಲ ಒಂದು ರೌಂಡು ಎಣ್ಣೆಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೆಂಪಾದಮೇಲೆ ಒಂಚೂರು ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ. ಅರಿಶಿನ ಪುಡಿ ಹಾಕ್ಕೊಂಡು ಎಣ್ಣೆಲೆಲ್ಲ ಅದು ಸ್ವಲ್ಪ ಕುದ್ದು ಮೆತ್ತಗಾಗ್ತದೆ ಅದು. ಆಮೇಲೆ ತೆಗೆದಿಟ್ಕೊತೀವಿ ಒಂದು ಪ್ಲೇಟಲ್ಲಿ. ಅದು ಜಾಸ್ತಿ ಕುದಿಸ್ಬಾರ್ದು, ಮೆತ್ತಗಾಗಿಬಿಡುತ್ತೆ. ಒಂದೇ ರೌಂಡ್ ಕುದಿಸಿ ತೆಗೆದಿಟ್ಕೋಬೇಕು. ಈಗ ಎಣ್ಣೆ ಹಾಕ್ಕೊತಿದ್ದೀವಿ. ಯಾವುದೇ ಥರ ನಾನು ತರಕಾರಿ ಹಾಕಿಲ್ಲ, ಏನಕ್ಕಂದರೆ ಈರುಳ್ಳಿ ಟೊಮೆಟೊನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ಕಾರಣದಿಂದ ತರಕಾರಿ ಏನು ಹಾಕಿಲ್ಲ, ಡೈರೆಕ್ಟ್ ಚಿಲ್ಲಿ ಪೌಡರೇ ಹಾಕ್ತಿದ್ದೀನಿ ಆಯಿಲಲ್ಲಿ. ಸೇಮ್ ಫ್ರೆಂಡ್ಸ್, ಅದು ಹೇಗೆ ಮಾಡಿದ್ವಿ ಇದನ್ನು ಅದೇ ಥರ ಒಂದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ ಪನ್ನೀರ್ಗೂ ಆಗ್ತಾಯಿದೆ, ಈ ಕಡೆಗೆ ಮಶ್ರೂಮ್ಗೂ ಆಗ್ತಾಯಿದೆ. ಈಗ ಟೊಮೆಟೊ ರುಬ್ಬಿರೋದು ಹಾಕಿಬಿಟ್ಟು ಈ ಕಡೆ ಕೊತ್ತಂಬರಿ ಮಸಾಲೆನೂ ಹಾಕ್ತಾಯಿದ್ದೀವಿ. ಹಾಕ್ಕೊಂಡ್ಬಿಟ್ಟು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ಸ್ವಲ್ಪ ಕಾಯಿ ಹಾಲು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀವಿ.
ಈ ಥರ ಕಾಯಿ ಹಾಲು ಹಾಕೋದ್ರಿಂದ ತುಂಬ ಜನ ಇದ್ದರೆ ಗ್ರೇವಿನೂ ಭಾಳ ಜಾಸ್ತಿ ಆಗುತ್ತೆ, ಟೇಸ್ಟು ಇರುತ್ತೆ. ಮತ್ತು ಈಗ ನೋಡಿರಿ ಸ್ವಲ್ಪ ಇದು ಚಕ್ಕೆ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಧನಿಯಾ ಪೌಡರ್ ಹಾಕ್ತಾಯಿದ್ದೀವಿ. ಪನ್ನೀರ್ ಪಲ್ಯಗೆ ನಾನು ಮಸಾಲೆ ಹಾಕಿಲ್ಲ, ಈ ಮಶ್ರೂಮಿಗೆ ಮಾತ್ರ ಧನಿಯಾ ಪುಡಿ ಚಕ್ಕೆ ಪುಡಿ ಹಾಕ್ತಾಯಿದ್ದೀವಿ. ಈಗ ಮಶ್ರೂಮ್ ಪಲ್ಯ ರೆಡಿ ಆಯಿತು. ಈಗ ಈ ಕಡೆ ನಮ್ಮ ತಂಗಿ ಚಪಾತಿ ಮಾಡ್ತಾಯಿದ್ದಾಳೆ. ಚಪಾತಿನ ಈ ಥರ ಉದ್ಬಿಟ್ಟು ಅದಕ್ಕೆ ಚಪಾತಿ ಈಗ ಪಲ್ಯ ಜೊತೆ ಚಪಾತಿ ಚೆನ್ನಾಗಿರುತ್ತೆ, ರೊಟ್ಟಿ ಎಲ್ಲ ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ ಚಪಾತಿ ಮಾಡ್ತಾ ಇದ್ದೀವಿ. ಪರೋಟ ಎಲ್ಲ ತಿನ್ನಲ್ಲ, ಪರೋಟ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ಚಪಾತಿನೇ ಮಾಡ್ಕೊಂಡಿದ್ದೀವಿ. ಪನ್ನೀರ್ ಪಲ್ಯ ರೆಡಿ ಆಯಿತು. ಈ ಥರ ಬಂದಿದೆ ಪನ್ನೀರ್ ಪಲ್ಯ, ತುಂಬ ಚೆನ್ನಾಗಿ ಗ್ರೇವಿಯಾಗಿ ಗಟ್ಟಿಯಾಗಿ ಬಂದಿದೆ ನೋಡಿರಿ. ಈ ಥರ ತಪ್ಪದೇ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇದು ಮಶ್ರೂಮ್ ಪಲ್ಯನೂ ರೆಡಿಯಾಗಿದೆ, ಪನ್ನೀರ್ ಪಲ್ಯನೂ ರೆಡಿಯಾಗಿದೆ. ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಫ್ಯಾಮಿಲಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ ನೋಡಿರಿ. ಈ ಥರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.